ನೋಡಿ ಚೆನ್ನಾಗಿ ಬಂದ್ಬಿಟ್ಟಿದೆ ಚಿಕನ್ ಸಾರು. ಇದು ಊಟಕ್ಕೆ ಚಪಾತಿ, ನೀರು ದೋಸೆ, ಇಡ್ಲಿ, ನಾವು ಕಪ್ಪ ರೊಟ್ಟಿ ಅಂತ ಹೇಳ್ತೇವೆ, ಅದಕ್ಕೂ ಚೆನ್ನಾಗಿರತ್ತೆ ಇದು ಚಿಕನ್ ಸಾರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಾರಿ ಪೂಜೆ ಹಬ್ಬಕ್ಕೆ ಚಿಕನ್ ಸಾರು ರೆಡಿ ಮಾಡ್ತಾ ಇದ್ದೇವೆ. ನೋಡಿ, ನಾನು ಫುಲ್ಲು ಕೊಕೊನಟ್ ತಗೊಂಡಿದ್ದೇನೆ, 2 ಕರಿಬೇವು, 1 kg ಚಿಕನ್, 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 10 ಕರಿಮೆಣಸು, 7 ಬ್ಯಾಡಗಿ ಚಿಲ್ಲಿ, 2 ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಚಿಕನ್ ಸಾರಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೇನೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಲ್ಲಿಯನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಚಿಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಇವಾಗ ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಕರಿಮೆಣಸನ್ನು ಸೇರಿಸ್ಕೊಂಡಿದ್ದೇನೆ. ಈ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. 1 ಅಂಟು ನಾನು ಕರಿಬೇವನ್ನು ಸೇರಿಸ್ಕೊಂಡಿದ್ದೇನೆ. 1 ಫುಲ್ ಕೊಕೊನಟ್ ತಗೊಂಡಿದ್ದೇನೆ. ಇದನ್ನೆಲ್ಲ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಹುಡಿನೂ ಸೇರಿಸ್ಕೊಂಡಿದ್ದೇನೆ. ಎಲ್ಲವನ್ನು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. ನೀವು ಈ ಥರ ಒಂದ್ಸರಿ ಮಾಡಿ ನೋಡಿ, ಡ್ರೈ ಮಾಡಿಕೊಂಡು ಹುರಿದ್ಕೊಂಡು ಮಿಕ್ಸ್ ಮಾಡಿ ಸಾರು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀನಿ ನೀವು ಚಿಕನ್ ಸಾರು. ಚಿಕನ್ ಸಾರು ಮಂಗಳೂರಲ್ಲಿ ತುಂಬಾ ಫೇಮಸ್ಸು. ಯಾಕೆಂದಿದ್ರೆ ನಾವು ಕೋರಿ ರೊಟ್ಟಿ ಅಂತ ಎಲ್ಲ ಹೇಳ್ತೇವೆ, ಕೋರಿ ರೊಟ್ಟಿ ರೆಸಿಪಿ ಅಂತ. ನೋಡಿ, ನಾನು ಲಾಸ್ಟಿಗೆ ನಿಮಗೆ ತೋರಿಸ್ಕೊಡ್ತೇನೆ ರೊಟ್ಟಿ ಜೊತೆಗೆ ಇದನ್ನು ಹೇಗೆ ಹಾಕ್ಕೊಂಡು ತಿನ್ಕೊಳೋದು ಅಂತ. ಇವಾಗ ತೆಂಗಿನ ತುರಿ ಎಲ್ಲ ಫ್ರೈ ಆಗಿದೆ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಚಪ್ಪೆ ಆಗಲಿಕ್ಕೆ ಬಿಡೋಣ. ಇದು 1/2 ಕಪ್ ನಾನು ಬೇರೆನೇ ತಗೊಂಡಿದ್ದೇನೆ ತೆಂಗಿನಕಾಯಿ. ಇದನ್ನು ನಾನೀಗ ಮಿಕ್ಸ್ ಜಾರಿಗೆ ಹಾಕಿಬಿಟ್ಟು ಇದರ ಹಾಲು ತಗೊಬಿಡ್ತೇನೆ. ರುಬ್ಲಿಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ನಾನು ಇನ್ನೊಂದು ಕಡೆ ನಾನು ಬಾಣಲೆ ಇಟ್ಕೊಂಡಿದ್ದೇನೆ. ಈಗ ಬಾಣಲೆಗೆ 4 ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ 1 ದಂಟು ನಾನು ಕರಿಬೇವನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ಈರುಳ್ಳಿಯನ್ನು ನಾನು ರುಬ್ಬೋದಕ್ಕೆ ಇಟ್ಕೊಂಡಿದ್ದೇನೆ. ನೀರುಳ್ಳಿ ಕಂದು ಬಣ್ಣ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸ್ಕೊಳ್ತಿದ್ದೇನೆ. ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು. ಇದೆಲ್ಲ ಒಗ್ಗರಣೆ ಹಾಕಿದ್ರೇ ಮಾತ್ರ ಚಿಕನ್ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇವಾಗ ಇದಕ್ಕೆ ಚಿಕನನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ 1 kg ಚಿಕನನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. 1/2 ಸ್ಪೂನ್ ಅರಿಶಿನವನ್ನು ಸೇರಿಸ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಆವಾಗ ಕಾಯಿ ತುರಿ ನಿಮ್ಗೆ ಹೇಳ್ದಲ್ಲ, ಅರ್ಧ ಕಪ್ನಷ್ಟು ನೋಡಿ. ಅದು ಗಟ್ಟಿ ಎಲ್ಲ ತಗೊಂಡ್ಬಿಟ್ಟು ಇಲ್ಲಿಟ್ಟು ಸಪ್ರೇಟಾಗಿ. ಇದು ಅದರ ನೀರು ಹಾಲು. ಈ ನೀರು ಹಾಲನ್ನು ನಾನಿವಾಗ ಚಿಕನ್ ಬಾಯ್ಲ್ ಆಗುವಾಗ ಸೇರಿಸ್ಕೊಳ್ತಿದ್ದೇನೆ. ಈ ಥರ ನೀವು ಕೊಕೊನಟ್ ಹಾಲು ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಚಿಕನ್ ಸಾರು. ಇವಾಗ ಮುಚ್ಚಿಬಿಟ್ಟಿರೋಣ. ಇವಾಗ ಇನ್ನೊಂದು ಕಡೆ ನಾವು ಸಾರಿಗೆ ಮಸಾಲವನ್ನು ರೆಡಿ ಮಾಡೋಣ. ನೋಡಿ, ಆವಾಗೆಲ್ಲ ನಾನು ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಕೊಕೊನಟ್, ಚಿಲ್ಲಿ, ಕೊತ್ತಂಬರಿ, ಜೀರಿಗೆ, ಇದನ್ನು ಮಿಕ್ಸ್ ಜಾರಿಗೆ ತಗೊಳ್ತಿದ್ದೇನೆ. ಹಾಗೆಯೇ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಚಿಕ್ಕ ಪೀಸ್ ನೋಡಿ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ತಗೊಂಡಿದ್ದೇನೆ. ನೀವು ಹುಣಸೆ ಹಣ್ಣನ್ನು ಬೇಕಿದ್ರೆ ತಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ರುಬ್ಲಿಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೇನೆ. ನೋಡಿ, ಇವಾಗ ಚಿಕನ್ ಸಾರಿಗೆ ಮಸಾಲ ರೆಡಿಯಾಗಿದೆ. ಇವಾಗ ಓಪನ್ ಮಾಡ್ಕೊಂಡಿದ್ದೇನೆ.
ರುಬ್ಕೊಳ್ಳೋ ಮಸಾಲವನ್ನು ನಾನು ಇವಾಗ ಸೇರಿಸ್ಕೊಂಡಿದ್ದೇನೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಬೋದು. ಚಿಕನ್ ಸಾರಿಗೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀವು ಸೇರಿಸ್ಕೋಬೋದು. ನೀರು ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ದಪ್ಪ ಬೇಕಿದ್ರೆ ಕಡಿಮೆ ನೀರನ್ನು ಹಾಕೋಬೇಕು. ಇವಾಗ ಇದು ಮಸಾಲೆ ಒಟ್ಟಿಗೆ ಸರಿಯಾಗಿ ಕುದಿಬೇಕು. ಎಲ್ಲ ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ ಚಿಕನಿಗೆ. ನಾನು ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇವಾಗನೇ. ನಾನೀಗ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಯಾಕೆಂದರೆ ಆವಾಗ ಸ್ವಲ್ಪ ಬಾಯ್ಲ್ ಆಗುವಾಗ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕಡಿಮೆ ಅಂತ ಅನಿಸಿತು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ನೋಡಿಕೊಂಡೇ ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟನ್ನು. ಇವಾಗ 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ನಾನು ಮುಚ್ಕೊಂಡಿಡ್ತೇನೆ. ಇವಾಗ ಮೀಡಿಯಮ್ ಫ್ಲೇಮ್ ಇಡಬೇಕು ಗ್ಯಾಸ್ ಸ್ಟವ್. ಇವಾಗ ಓಪನ್ ಮಾಡ್ಕೊಳ್ತಿದ್ದೇನೆ. ನೋಡಿ ಚೆನ್ನಾಗಿ ಕುದೀತಾ ಉಂಟಲ್ಲ. ಇದಕ್ಕೆ ಅರ್ಧ ಸ್ಪೂನ್ ನಾನು ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ಲಾಸ್ಟಿಗೆ ನಾನು ತೆಂಗಿನ ಹಾಲು ತೆಗೆದಿಟ್ಟಿದ್ದೇನಲ್ಲ ಅದನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೇನು ಜಾಸ್ತಿ ಕುದಿಸೋಕ್ಕೆ ಏನಿಲ್ಲ, 1 ನಿಮಿಷದಲ್ಲಿ ಕುದ್ರೆ ಸಾಕಿದು. ನೋಡಿ ಈ ಥರ ಒಂದ್ಸರಿ ನೀವು ಒಂದು ಚಿಕನ್ ಸಾರು ಮಾಡಿ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಾವು ಕೊಕೊನಟ್ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೇವಲ್ಲ. ನಾವು ಮಂಗಳೂರು ಕಡೆ ಈ ಥರನೇ ಸಾರು ರೆಡಿ ಮಾಡ್ಕೊಳ್ತೇವೆ. ಸ್ವಲ್ಪ ಗಟ್ಟಿಯಾಗಿಟ್ಟರೆ ಇದು ಗಸಿ ಆಗುತ್ತೆ, ಚಿಕನ್ ಗಸಿ. ಇವಾಗ ಇದು ಚಿಕನ್ ಸಾರಲ್ಲ, ನೀರಾಗಿದೆ ಅಲ್ಲ, ಅದಕ್ಕೆ ಚಿಕನ್ ಸಾರು. ನಾವು ಇದಕ್ಕೆ ತೆಂಗಿನ ಹಾಲು ಹಾಕಿದ್ದೇವಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಯಾಕೆಂದರೆ ಇದು ನಮ್ಮ ಕಡೆ ತುಂಬ ಫೇಮಸ್ ಚಿಕನ್ ಸಾರು. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಲಾಸ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಿಕನ್ ಸಾರು ರೆಡಿಯಾಗಿದೆ. ನೀವು ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಇವಾಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬಂದುಬಿಟ್ಟಿದೆ ಚಿಕನ್ ಸಾರು. ಇದು ಊಟಕ್ಕೆ ಚಪಾತಿ, ನೀರು ದೋಸೆ, ಇಡ್ಲಿ, ನಾವು ಕಪ್ಪ ರೊಟ್ಟಿ ಅಂತ ಹೇಳ್ತೇವೆ, ಅದಕ್ಕೂ ಚೆನ್ನಾಗಿರತ್ತೆ ಇದು ಚಿಕನ್ ಸಾರು. ನೋಡಿ ಇವಾಗ ಚಿಕನ್ ಸಾರು ರೆಡಿಯಾಗಿದೆಲ್ಲ, ಇದನ್ನು ನಾವೀಗ ರೊಟ್ಟಿಯೊಟ್ಟಿಗೆ ತಿನ್ನೋಣ. ನೋಡಿ ನಾವು ನಮ್ಮ ಕಡೆ ಕೋರ್ ರೊಟ್ಟಿ ಅಂತ ಹೇಳ್ತೇವೆ ಇದಕ್ಕೇನೆ. ರೊಟ್ಟಿ ಅಂದರೆ ಇದು ಈ ಟೈಪ್ ಬರುತ್ತೆ ನೋಡಿ. ಇದು ಚೆನ್ನಾಗಿರತ್ತೆ. ಎಲ್ಲರೂ ನಮ್ಮ ಕಡೆ ಸಖತ್ತಾಗಿ ಬಾರಿಸ್ಕೊಂಡು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೇನಾದರೂ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೇನಾದರೂ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.